ಒಂದೆರಡಲ್ಲ ಬರೋಬ್ಬರಿ 187 ಕೋಟಿ ಅಕ್ರಮ ಹಣ ಆಗಿದೆ ಅಂತ ರಾಮನಗರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಸರ್ಕಾರ ಇರೋದೇ ಕೋಟಿಯನ್ನ ಲೂಟಿ ಹೊಡೆಯೋದಿಕ್ಕೆ, ಇದು ಮಾಡ್ತಿರೋದೇ ಅದು ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತೆ, ಕೋಟಿ ಹಣವನ್ನ ಸಂಪಾದನೆ ಮಾಡ್ಕೊಳ್ಳುತ್ತೆ, ಇದರಿಂದ ಹೆಣಗಳು ಕೂಡ ಬೀಳತ್ತೆ ಅಂತ ಆತ್ಮಹತ್ಯೆ ವಿಚಾರವಾಗಿ ಆಗಿರ್ಬೋದು, ಕೋಟಿ ಲೂಟಿಯಾದ ವಿಚಾರಕ್ಕೆ ಆಗಿರ್ಬೋದು ಆಗ್ರಹಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ರಾಜೀನಾಮೆಯನ್ನ ಕೂಡ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಜಂಟಿ ಪ್ರತಿಭಟನೆ ನಡೀತಾ ಇದೆ ಮೈತ್ರಿ ಸರ್ಕಾರದಿಂದ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ ಕಾರ್ಯಕರ್ತರು. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ ಮೈತ್ರಿ ಪಕ್ಷದಿಂದ. ಸರ್ಕಾರದ ವಿರುದ್ಧ ಜಂಟಿ ಪ್ರತಿಭಟನೆ ಜೆಡಿಎಸ್ ಬಿಜೆಪಿ ನಡೆಸ್ತಾ ಇದೆ. ಕೇವಲ ಸಚಿವರು ಮಾತ್ರ ಅಲ್ಲ, ಸಿಎಂ ಡಿಸಿಎಂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಗ್ಗೆ ತನಿಖೆ ಆಗಬೇಕು ಅಂತ ರಾಮನಗರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೊಲೆ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆ ಆಗುತ್ತೆ ಸರ್ಕಾರಕ್ಕೆ, ಬಡವರಿಗೆ ಭದ್ರತೆ ನೀಡಲಾಗದ ಕಾಂಗ್ರೆಸ್ ಸರ್ಕಾರಕ್ಕೆ, ಬ್ಯಾಂಕಿನ ಹಣ ಲೂಟಿ ಮಾಡುತ್ತಿರುವುದನ್ನು ತಡೆಯಲು ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾ ದಳದ ಹೋರಾಟಕ್ಕೆ ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ. ಮತಾಕಿ ಭಾರತ್ ಮತಾಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಜಾತ್ಯತೀತ ಜನತಾ ದಳ ಕಿ. ಗೌರವಾನ್ವಿತ ಪದಾಧಿಕಾರಿಗಳೇ, ಯುವಕ ಮಿತ್ರರೇ, ಮಾಧ್ಯಮದ ಮಿತ್ರರೇ ಮತ್ತು ಸ್ನೇಹಿತರೇ ಹಾಗೂ ಮಹಿಳಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಕೊಟ್ಟಿರ್ತಕ್ಕಂಥ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ಭಾಗವಹಿಸಿದ್ದೇವೆ. ಬಂಧುಗಳೇ, ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ಚುನಾವಣೆ ಬಂದಂತ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಒಂದು ಧಿಕ್ಕಾರವನ್ನ ಇವತ್ತು ಹೇಳಬೇಕಾಗ್ತದೆ. ಬಂಧುಗಳೇ, ಬಡವರನ್ನು ಕೊಲೆ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆ ಆಗುತ್ತೆ ಸರ್ಕಾರಕ್ಕೆ, ಬಡವರಿಗೆ ಭದ್ರತೆ ನೀಡಲಾಗದ ಕಾಂಗ್ರೆಸ್ ಸರ್ಕಾರಕ್ಕೆ, ಬ್ಯಾಂಕಿನ ಹಣ ಲೂಟಿ ಮಾಡುತ್ತಿರುವುದನ್ನು ತಡೆಯಲು ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾ ದಳದ ಹೋರಾಟಕ್ಕೆ ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ. ಮತಾಕಿ ಭಾರತ್ ಮತಾಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಜಾತ್ಯತೀತ ಜನತಾ ದಳ ಕಿ. ಗೌರವಾನ್ವಿತ ಪದಾಧಿಕಾರಿಗಳೇ, ಮಹರ್ಷಿ ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ, ರಾಮನಗರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಇನ್ನು ಶಿವಮೊಗ್ಗದಲ್ಲಿ, ಕಲಬುರಗಿಯಲ್ಲಿ ಈ ರೀತಿ ರಾಜ್ಯದ ನಾನಾ ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ, ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ, ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸ್ತಾ ಇದ್ದಾರೆ. ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಪ್ರತಿಭಟನೆಯಲ್ಲಿ ಬಿವೈ ರಾಘವೇಂದ್ರ ಅವರು ಕೂಡ ಪಾಲ್ಗೊಂಡಿದ್ದಾರೆ ಶಿವಮೊಗ್ಗದಲ್ಲಿ.